ಸರ್ ಅಫ್ಕೋರ್ಸ್ ಹೌದು, ಉದ್ದೇಶ ಅದಿರ್ಬೋದು. ಬಟ್ ಒಂದು ಪಕ್ಷ ಮಾಡಿದಾಗ, ಅದನ್ನು ಹೋರಾಟ ಮಾಡಿದಾಗ ಯಾಕೆ ಸೆಲೆಬ್ರಿಟಿಗಳು ಹೋಗಬೇಕು ಅನ್ನೋ ಒಂದು ಕ್ವಶನ್ ಕೂಡ ಮೂಡುತ್ತೆ. ಈಗ ನೀವು ತುಂಬ ವರ್ಷಗಳಿಂದ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡಿದ್ರೆ ನೀವು ಹೋಗ್ತೀರಾ, ನೀವು ಹೋಗಲೇಬೇಕು. ದುನಿಯಾ ವಿಜಯ್ ಸರ್ಗೆ ಅದೊಂದಷ್ಟು ಆತ್ಮೀಯರಿದ್ದಾರೆ, ಅವರು ಹೋಗ್ತಾರೆ, ಹೋಗ್ಲಿ, ನೋ ಪ್ರಾಬ್ಲಮ್, ಅವ್ರಿಗಿಷ್ಟ ಇದ್ದವರು ಹೋಗಬೇಕು. ಬಟ್ ಎಲ್ಲ ಸೆಲೆಬ್ರಿಟಿಗಳು ಬರಬೇಕು ಒಂದು ಪಕ್ಷಕ್ಕೆ, ಆ ಒಂದು ಹೋರಾಟ ಸೀಮಿತ ಆಗಿದೆ ಅಂತ ಅಂದಾಗ ಅದು ಎಷ್ಟು ಸರಿ ಅಂತ ಈ ಒಂದು ಪ್ರಶ್ನೆ. ಇಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋದಕ್ಕೆ ಯಾರಿಗೂ ಬೇಜಾರಿಲ್ಲ, ಆದರೆ ಆ ಹೋರಾಟಕ್ಕೆ ಭಾಗ್ಯ ಆಗಬೇಕು ಅನ್ನೋದು ಎಷ್ಟು ಸರಿ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಸರ್ಕಾರ ಮಾಡಿದಿದ್ರೆ, ಈಗ ಸರ್ಕಾರ ಹೋರಾಟ ಮಾಡಲಿ, ಅದಕ್ಕೆ ಎಲ್ಲರೂ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಅದು ಓಕೆ. ಆದರೆ ಅದು ಮೇಕೆದಾಟು ಪಾದಯಾತ್ರೆ ನಡೆದಿದ್ದು ಒಂದು ಪಕ್ಷದ ವಿಚಾರವಾಗಿ ಅಷ್ಟೇ, ಒಂದೇ ಪಕ್ಷ ಅದನ್ನು ಮಾಡಿದ್ದು, ಎಲ್ಲ ಪಕ್ಷಗಳು ಅಲ್ಲಿ ಆವಾಗಿದ್ದ ಸರ್ಕಾರ ಮಾಡಿದ್ದಲ್ಲ ಅದು. ಸೊ ಹೀಗಾಗಿ ಯಾಕೆ ಈ ಥರದ್ದು ಪ್ರಶ್ನೆ ಉದ್ಭವ ಆಯಿತು ಅಂತ, ಮತ್ತೆ ಇದು ಸರಿ ಅಲ್ಲ ಅಂತ ಕೆಲವರು ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಿರುವಂಥ. ಈಗ ಮೇಕೆದಾಟು ನೀರನ್ನು ಶೇಖರಣೆ ಮಾಡಿ ಬೆಂಗಳೂರಿಗಾಗಲಿ ಪ್ರತಿಯೊಂದು ಜಾಗಕ್ಕೂ ಹರಿಸ್ಬೇಕು, ಜನರಿಗೆ ನೀರು ಸಿಗಬೇಕು ಅಂತ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್ ಅಂದ್ಕೊಳ್ಳೋದು ಇದು ಸಾರ್ವಜನಿಕರ ಹಕ್ಕ ಇಲ್ಲ ಒಂದು ಪಕ್ಷದ ಹಕ್ಕ? ಸರ್, ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಅವರು ಮೇಕೆದಾಟು ಹೋರಾಟಕ್ಕೆ ಇಳಿದ್ರೆ BJP ಅವ್ರು ಮಾಡ್ತಾರೆ, ಅದಕ್ಕೂ ಹೋಗ್ಬೇಕಾಗುತ್ತೆ. ನೀರು ಬೇಕು ನಮಗೆ, ಅದಕ್ಕೆ ಆ ಹೋರಾಟ ಆಗಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತನ ಇಲ್ಲ ಎಲ್ಲ ಪಕ್ಷಕ್ಕೂ ಸೀಮಿತನ? ಎಲ್ಲ ಪಕ್ಷಕ್ಕೂ ಸೀಮಿತನೇ, ಎಲ್ಲ ಪಕ್ಷದವರು ಸೇರ್ ಮಾಡಬೇಕು. ಬಟ್ ಅಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇರ್ಲಿಲ್ವಲ್ಲ, ಅಲ್ಲಿ ಒಂದೇ ಪಕ್ಷ ಇತ್ತಲ್ಲ ಸರ್ ಅಲ್ಲಿ. ಹೇಳಿ ಆಗ ಎಲ್ಲ ಪಕ್ಷದವ್ರನ್ನೂ ಆಹ್ವಾನ ಮಾಡಿದ್ರು, ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ. ಈಗ ಅವ್ರನ್ನೆಲ್ಲ ನಡೆದ್ರು ಅಂತ ಹೇಳಿದ್ರೆ ಇದು ಎಲ್ಲರೂ ಸೇರಿ ಮಾಡೋದು ಅಂತಲೇ ಆಗಿದ್ದದ್ದು. ಅದು ಯಾವ ಪಕ್ಷ ಇತ್ತು? ಯಾವ ಪಕ್ಷ? ಕಾಂಗ್ರೆಸ್ ಸರ್ಕಾರ ನಡೀತಾ ಇತ್ತು ಅವಾಗ? ಇಲ್ಲ ಅವರೇ, ಮತ್ತೆ BJP ಪಕ್ಷ ಇದ್ದಿದ್ದು, ಮತ್ತೆ ಬಟ್ ಅದು ಒಂದು ಪಕ್ಷ ಮಾಡಿದ್ದಲ್ಲ ಸರ್, ಅದಕ್ಕೆ ಸೆಲೆಬ್ರಿಟಿಗಳು ಬರಬೇಕು ಅಂತ. ತಿರ್ಗಾ ನೋಡಿ, ಒಂದು ಪಕ್ಷಕ್ಕೆ ನೀರನ್ನ ನೀವು ಹಂಗೆ ಕಾವೇರಿ ನೀರು ಕಾಂಗ್ರೆಸ್ ಮಾತ್ರ ಸೇರುತ್ತಾ? ಮತ್ತೆ ಎಲ್ಲರಿಗೂ ಸೇರುತ್ತೇವ್ರೆ. ಅಲ್ಲಿ ಪ್ರೋತ್ಸಾಹ ಬೇಕು, ಸುಮಾರು ಜನ ಬರಬೇಕಿತ್ತು, ಬರ್ತೀವಿ ಅಂತೇಳಿ ಬರಲಿಲ್ಲ ಅನ್ನೋದು ಅವರ ನೋವು ಅಷ್ಟೆ. ಈಗ DK ಶಿವಕುಮಾರ್ ಸರ್ ಹೇಳಿದ್ದಾರೆ, ಇದಕ್ಕೆ ಪಕ್ಷಕ್ಕೆ ಸೇರುತ್ತೋ ಇನ್ನೊಬ್ರಿಗೆ ಸೇರುತ್ತೋ ಅದು ಬಿಟ್ಬಿಡಿ, ಯಾವ ಪಕ್ಷಕ್ಕೆ ಸೇರುತ್ತೆ ಅನ್ನೋದು ಬಿಟ್ಬಿಡಿ. ಈಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಿ ಬನ್ನಿ ಅಂದಾಗ ನಾನು ಕೇಳ್ತೀನಿ, ಬರೋದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತೀನಿ. ನೀವು ಆನ್ಸರ್ ಹೇಳಿ ನೋಡೋಣ. ವೈಯಕ್ತಿಕ ಅದು ಅಂದರೆ ಯಾರು ಹೋಗಿ ಖುದ್ದಾಗಿ ಕೇಳಿದಾಗಲೂ ನಾವು ಯಾರು ಬರಲಿಲ್ಲ ಅಂದಾಗ ಒಂದು ನೋವಿರುತ್ತಲ್ವ. ಈಗ ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಬಂದಾಗ ಕಾಂಗ್ರೆಸ್ ಸರ್ಕಾರ ಈ ಫೆಸ್ಟಿವಲ್ನ ಎಷ್ಟು ಅದ್ಭುತವಾಗಿ ನಮಗೆ ಮಾಡೋದು ಕೊಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಯಾಕೆ ಇನ್ನೂ ನೀವು ಬರ್ತಾ ಇಲ್ಲ, ಯಾಕೆ ನೀವು ಹಂಗೆ ಮಾಡ್ತೀರಾ ಅನ್ನೋದನ್ನು ಅವರು ಪ್ರೀತಿಯಿಂದ ಕೇಳಿದ್ದಾರೆ, ಪ್ರೀತಿಯಿಂದ ಹೇಳಿದ್ದಾರೆ. ಅವ್ರ ಹಕ್ಕು ಅದು, DK ಶಿವಕುಮಾರ್ ಸರ್ ಹಕ್ಕು. ಯಾಕೆ ಅಂತ ಕೇಳಿ, ಅವರು ನಮ್ಮ ಸಿನಿಮಾದವರು ಅಲ್ವಾ, ಸಿನಿಮಾದಲ್ಲೇ ದುಡ್ದವರು, ಸಿನಿಮಾದಲ್ಲೇ ಅವರು ಏನು ಅದು ಹೇಳಿದೆ ಟೆಂಟ್ ಸಿನಿಮಾ ಮಾಡಿ ಇದು ಮಾಡಿದವರು. ಅವ್ರ ಹಕ್ಕೋದು. ನಾನೊಬ್ಬ ಸಿನಿಮಾದವನು, ಬನ್ರಿ ಯಾಕೆ ನೀವು ಬರಲಿಲ್ಲ ಅಂತ ಕೇಳಿದ್ರೆ ತಪ್ಪೇನಿದೆ? ಬಟ್